ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರಾವಣ ದಿಗ್ವಿಜಯದಲ್ಲಿ ಈ ದಿನ ನಾನು ನಿಮಗೆ ಹೇಳಬರಟಿರುವುದು ರಾವಣ ಮಂಡೋದರಿಯ ವಿವಾಹದ ಬಗ್ಗೆ. ಲಂಕಾ ಪಟ್ಟಣದಲ್ಲಿ ವೈಭವದಿಂದ ವಾಸ ಮಾಡಿದ ರಾವಣ ಒಂದು ದಿನ ಬೇಟೆಯಾಡಲು ಹೋದನು. ವಿವಿಧ ಮೃಗಗಳನ್ನು ಬೇಟೆಯಾಡಿದ ನಂತರ ಒಂದು ವಿಚಿತ್ರ ದೃಶ್ಯವನ್ನು ನೋಡಿದನು. ಒಬ್ಬ ಪುರುಷನು ಸುಂದರಿಯಾದ ಕನ್ನಿಕೆಯೊಂದಿಗೆ ಚಿಂತೆಯಿಂದ ಕುಳಿತಿರುವುದನ್ನು ನೋಡಿ ರಾವಣನಿಗೆ ಆಶ್ಚರ್ಯವಾಯಿತು. ರಾವಣನು ಅವರ ಬಳಿಗೆ ಹೋಗಿ, ತಾವು ಯಾರು, ತಮ್ಮ ಚಿಂತೆಗೆ ಕಾರಣವೇನು ಎಂದು ಕೇಳಿದನು. ಪರಾಕ್ರಮಿಯೇ, ನಾನು ಮಯನೆಂಬ ಶಿಲ್ಪಿಯು ಅಪ್ಸರೆಯರಲ್ಲಿ ಒಬ್ಬಳಾದ ಹೇಮೆ ಎಂಬುವಳು ನನ್ನ ಪತ್ನಿಯಾಗಿದ್ದಳು. 500 ವರ್ಷಗಳ ಕಾಲ ನಾನು ಸಂಸಾರಿಯಾಗಿದ್ದೆನು. ದುಂದುಬಿ ಎಂಬ ಮಗ ಮತ್ತು ಈಕೆ ಮಂಡೋದರಿ ನನ್ನ ಮಗಳು ನನ್ನ ಸಂತಾನವಾಗಿದ್ದಾರೆ. ದೈವ ಲೀಲೆಯಿಂದಾಗಿ ನನ್ನ ಪತ್ನಿ ಹೇಮೆ ಸ್ವರ್ಗಸ್ಥಳಾದಳು. ಪತ್ನಿ ವಿಯೋಗದಿಂದ ದುಃಖಿತನಾಗಿ ನನ್ನ ಪಟ್ಟಣವನ್ನು ಬಿಟ್ಟು ಮಗಳೊಂದಿಗೆ ತಿರುಗಾಡುತ್ತಿದ್ದೇನೆ. ಯೋಗ್ಯ ವರ ಸಿಕ್ಕರೆ ಮಗಳ ಮದುವೆಯನ್ನು ಮಾಡುವ ಆಸೆಯಿದೆ. ನೀನು ಯಾರು, ಯಾರ ವಂಶದವನು, ಎಲ್ಲಿ ವಾಸವಾಗಿರುವೆ ಎಂದು ಮಯ ರಾವಣನನ್ನು ಕೇಳಿದನು. ರಾವಣನು, ಮಹಾಶಿಲ್ಪಿಯೇ, ನಾನು ಪುಲಸ್ತ್ಯ ವಂಶದ ವಿಶ್ರವಸ್ನ ಮಗ ದಶವದನ ಎಂದು ನನ್ನ ಹೆಸರಿದೆ. ಬೇಟೆಯಾಡಲು ಬಂದಿದ್ದೇನೆ. ದಕ್ಷಿಣ ಸಾಗರದ ಮಧ್ಯದಲ್ಲಿರುವ ಲಂಕಾ ಪಟ್ಟಣದಲ್ಲಿ ಆಡಳಿತವನ್ನು ನಡೆಸಿಕೊಂಡಿದ್ದೇನೆ ಎಂದು ತಿಳಿಸಿದನು. ಮಯನಿಗೆ ಬಹಳ ಸಂತೋಷವಾಯಿತು. ದಶಮುಖನೇ, ಬ್ರಹ್ಮ ಕುಲೋತ್ಪನ್ನನಾದ ನಿನಗಿಂತಲೂ ನನ್ನ ಮಗಳಿಗೆ ಬೇರೆ ವರ ಸಿಗಲು ಸಾಧ್ಯವೇ? ನನ್ನ ಮಗಳನ್ನು ಮದುವೆಯಾಗಿ ನನ್ನ ಚಿಂತೆಯನ್ನು ದೂರ ಮಾಡು ಎಂದು ಮಯ ಕೇಳಿಕೊಂಡಾಗ ದಶಮುಖನು ಒಪ್ಪಿದನು. ಮಾಯಾಶಿಲ್ಪಿಯಾದ ಮಯನು ಅಲ್ಲಿಯೇ ವಿವಾಹ ಮಂಟಪ, ದಿವ್ಯ ಭವನಗಳನ್ನು, ಸಕಲ ಪದಾರ್ಥಗಳನ್ನು ಸೃಷ್ಟಿ ಮಾಡಿದನು. ಬ್ರಾಹ್ಮಣರನ್ನು ಕರೆಸಿದನು. ವೈದಿಕ ವಿಧಿ ವಿಧಾನಗಳಿಂದ ಮಗಳಾದ ಮಂಡೋದರಿಯ ವಿವಾಹವನ್ನು ಮಾಡಿ ಅಳಿಯ ದಶಮುಖನಿಗೆ ಅನೇಕ ಕಾಣಿಕೆಗಳನ್ನು ನೀಡಿದನು. ವಿಶೇಷವಾದ ಒಂದು ಶಕ್ತಿಯನ್ನು ಸಹ ನೀಡಿ ತಾನು ಆಕಾಶ ಮಾರ್ಗದಲ್ಲಿ ಹೊರಟು ಹೋದನು. ರಾವಣನು ಮಂಡೋದರಿಯೊಂದಿಗೆ ಲಂಕೆಗೆ ಬಂದು ಸಂತೋಷದಿಂದ
ಇರತೊಡಗಿದನು. ಹೀಗೆ ರಾವಣ ಮಂಡೋದರಿಯ ವಿವಾಹವಾಯಿತು. ಧನ್ಯವಾದಗಳು ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.